ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮಸ್ತೆ ಆತ್ಮೀಯರೇ, ಅತ್ಯದ್ಭುತವಾದಂತಹ ನಿಸರ್ಗ ತಾಣದಲ್ಲಿ ನನ್ನ ಸಾಹಿತಿ ಮಿತ್ರರು, ಹಿರಿಯ ಆತ್ಮೀಯರೊಂದಿಗೆ ಕೆಲವೊಂದು ಅವರು ಕೇಳುತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇರ್ತೀನಿ. ಎಲ್ಲರೂ ಕೇಳೋದಷ್ಟೇ, ನೀವು ಒಬ್ಬೊಬ್ಬರೇ ಬೆಟ್ಟ ಗುಡ್ಡ ಕಾಡುಗಳಲ್ಲಿ ಒಂಟಿಯಾಗಿ ಹೇಗಿರೋದಕ್ಕೆ ಸಾಧ್ಯ, ನಿಮಗೆ ಭಯ ಆಗೋಲ್ವಾ, ಹೆದರಿಕೆ ಆಗೋಲ್ವಾ ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಭಯದಿಂದ ಮುಕ್ತಿ ಹೊಂದೋದಕ್ಕೆ, ಹೆದರಿಕೆಯಿಂದ ನಾವು ದೂರ ಇರೋದಕ್ಕೆ ಕೆಲವೊಂದು ಹಠಯೋಗದಲ್ಲಿ ಯೋಗ ಕ್ರಿಯೆಗಳಿದ್ದಾವೆ. ಆ ಯೋಗ ಕ್ರಿಯೆಗಳನ್ನು ನಾವು ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ನಿಸರ್ಗದಿಂದ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಮೂಲವಾಗಿ ನಮ್ಮ ಗುರುಗಳು ಹೇಳಿಕೊಟ್ಟಂಥದ್ದು 3. ಮೊದಲನೇದೇನು ಅಂದರೆ, ನೀನು ಏನೇನು ಕಲಿತಿದೆಯಾ ಅಥವಾ ಕಲ್ತಿದೆಯಾ ಇದನ್ನು ಅಭ್ಯಾಸ ಮಾಡ್ತಾಯಿರು, ನಿರಂತರವಾಗಿ ಅಭ್ಯಾಸ ಮಾಡ್ತಾಯಿರು, ಸತತವಾಗಿ ಅಭ್ಯಾಸ ಮಾಡ್ತಾಯಿರು. ಅಂದರೆ 3 ಸೂತ್ರಗಳು ಅಂತ ಹೇಳ್ತಾರೆ, ಬಟ್ ಹೇಳಿದ್ದು ಒಂದೇ ಪದ 3 ಬಾರಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಈಗ ನಾನು ಮಾಡ್ತಾಯಿದ್ದೀನಲ್ಲ, ಈ ರೀತಿ ನೀವು ಕೂಡ ಮಾಡಿಬಿಟ್ಟು ನನಗೆ ವಿಡಿಯೋ ಕಳಿಸಿ. ಕೈಗಳನ್ನು ಹಿಂದೆ ಕಟ್ಕೊಂಡು ಮಂಡಿಯನ್ನು ನೆಲಕ್ಕೂರಬಾರ್ದು, ಹಣೆಯನ್ನು ಭೂಮಿಗೆ ತಾಕಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಭೂಮಂಡಲದಲ್ಲಿರುವಂತಹ ಒಂದು ಅತ್ಯದ್ಭುತವಾದಂತಹ ಅಯಸ್ಕಾಂತಿಕ ಶಕ್ತಿ ನಮ್ಮನ್ನು ಆವರಿಸ್ಕೊಳ್ತದೆ. ನಾವು ಕೆಲಸ ಮಾಡೋದಕ್ಕೆ, ಧೈರ್ಯವಾಗಿ ಮುನ್ನುಗ್ಗೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಇದನ್ನು ನಾನು ಸುಮಾರು ಒಂದು 15-16 ವರ್ಷದಿಂದ ನಿರಂತರವಾಗಿ ಮಾಡ್ತಾಯಿದ್ದೀನಿ. ಇದೇ ರೀತಿ ಹಲವಾರು ಇದ್ದಾವೆ. ನಾನು ಒಂದೊಂದು ವಿಡಿಯೋಗಳನ್ನು ಯಾರ್ಯಾರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನೆಲ್ಲ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಅಥವಾ ಇಲ್ಲಿ ನೇರವಾಗಿ ಬಂದವರಿಗೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಅವ್ರಿಗೂ ಕೂಡ ಈ ರೀತಿ ಯೋಗ ಕ್ರಿಯೆಗಳನ್ನು ಮಾಡೋದಕ್ಕೆ ಹೇಳ್ತೀನಿ. ಅದನ್ನು ದೈವಿಕ ಪರಿಹಾರ ಪದ್ಧತಿ ಅಂತ ಕರೀತಾರೆ, ಅಥವಾ ಪರಿಹಾರ ಮಾರ್ಗ ಅಂತ ಕರೀತಾರೆ. ಅದನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಾವು ಕೇವಲ ಈ ಹೋಮ ಹವನ ಮಾಡಿಸೋದಕ್ಕಿಂತನೂ ಈ ರೀತಿ ಕೆಲವೊಂದು ಯೋಗ ಕ್ರಿಯೆಗಳು, ದೈಹಿಕ ಯೋಗ ಬೇರೆ, ಮಾನಸಿಕ ಯೋಗ ಬೇರೆ, ಆತ್ಮಿಕ ಯೋಗ ಬೇರೆ, ಇದನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ನೀವು ಏನೇನು ಪ್ರಶ್ನೆಗಳನ್ನು ಕೇಳ್ತೀರಾ ಅದನ್ನು ಜೀವನ ದರ್ಶನ ಅನ್ನೋ ಕಾರ್ಯಕ್ರಮದಲ್ಲಿ ವಿಷಯವಾಗಿ ಅದನ್ನು ರೂಪಾಂತರಣ ಮಾಡಿಕೊಂಡು ನೀವು ಕೇಳೋವಂಥ ಪ್ರಶ್ನೆಗೆ ಉತ್ತರಗಳು ಕೊಡ್ತಾರೆ. ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ತಿಳಿಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರ ಒಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.